ಕರ್ನಾಟಕದಲ್ಲಿರುವಂತಹ ಟಾಪ್ 10 ಮೆಡಿಕಲ್ ಕಾಲೇಜ್ಗಳು ಯಾವುದು? ನಾನು ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇಲ್ಲ, ಟೋಟಲ್ ಆಗಿ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಡೀಮ್ಡ್ ಕಾಲೇಜ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ ಆಗಿ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಟಾಪ್ 10 ಮೆಡಿಕಲ್ ಕಾಲೇಜ್ಗಳು ಯಾವುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ನಾನು ಕ್ರಮಾಂಕ 10ರಿಂದ ಹಿಡ್ಕೊಂಡು 1ರವರೆಗೆ ಹೋಗ್ತೇನೆ. ಮೊದಲಿಗೆ 10ನೇ ಟಾಪ್ನಲ್ಲಿರುವಂತಹ ಕಾಲೇಜಿನ ಬಗ್ಗೆ ಹೇಳಲಿದ್ದೇನೆ. ಅದು ಯಾವುದಂದರೆ ಕಿಮ್ಸ್ ಹುಬ್ಬಳ್ಳಿ. ಈ ಕಾಲೇಜು 10th ರ್ಯಾಂಕಲ್ಲಿ ನಾನು ಇಟ್ಟಿದ್ದೇನೆ. ಇದನ್ನು ಯಾವ ರೀತಿಯ ಬೇಸಿಸ್ ಮೇಲೆ ಇಟ್ಟಿದ್ದೇನೆ ಅಂದರೆ ಆ ಒಂದು ಕಾಲೇಜಿಗೆ ಬಂದಿರುವಂತಹ ಪಾಯಿಂಟ್ಸ್ಗಳು, ಅಂದರೆ ಈ ಒಂದು ಮೆಡಿಕಲ್ ಎಜುಕೇಷನ್ಗೆ ಬಂದಿರುವಂತಹ ಪಾಯಿಂಟ್ಸ್ಗಳ ಆಧಾರವಾಗಿ ಈ ಒಂದು ಕಾಲೇಜನ್ನು 10th ಪ್ಲೇಸಲ್ಲಿ ಇಟ್ಟಿದ್ದೇನೆ. ಇದು ನಮ್ಮ ಲಿಸ್ಟ್ನಲ್ಲಿರುವಂತಹ ಟಾಪ್ 10ನಲ್ಲಿ ಬರುವಂತಹ 10ನೇ ಕಾಲೇಜು ಈ ಕಾಲೇಜ್ ಆಗಿದೆ. ಕಿಮ್ಸ್ ಹುಬ್ಬಳ್ಳಿ ಅಂತ ಫೇಮಸ್ ಆಗಿದೆ. ಈ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಗಿರ್ತದೆ. ಈ ಒಂದು ಕಾಲೇಜ್ನಲ್ಲಿ ಟ್ಯೂಷನ್ ಫೀಸ್ 75,000 ಆಗಿರುತ್ತದೆ. ಈ ಒಂದು ಹಾಸ್ಪಿಟಲಲ್ಲಿ ಕಿಮ್ಸ್ ಹಾಸ್ಪಿಟಲ್ ಇದೆಯಲ್ಲ, ಈ ಹಾಸ್ಪಿಟಲಲ್ಲಿ 1,200 ಬೆಡ್ಗಳ ಒಂದು ಆಕ್ಯುಪೆನ್ಸಿ ಇರ್ತದೆ. ಟೋಟಲ್ ಎಮರ್ಜೆನ್ಸಿ ಬೆಡ್ಸ್ಗಳು 40 ಇದ್ದಾವೆ. ಈ ರೀತಿಯ ಒಂದು ಹಾಸ್ಪಿಟಲನ್ನು ಹೊಂದಿರುವಂತಹ ಕಿಮ್ಸ್ ಹುಬ್ಬಳ್ಳಿ 10ನೇ ಸ್ಥಾನದಲ್ಲಿದೆ. ಇದರ ಕಟ್ ಆಫ್ ಕೂಡ ನೀವು ಗಮನಿಸಬಹುದು. ಲಾಸ್ಟ್ ಇಯರ್ 14,000ಕ್ಕೆ ಈ ಒಂದು ಕಟ್ ಆಫ್ ಸಿಕ್ಕಿದೆ ಜನರಲ್ ಕ್ಯಾಟಗರಿಯಲ್ಲಿ. ಮತ್ತು 2023ರಲ್ಲಿ 13,000ಕ್ಕೆ ಕಟ್ ಆಫ್ ನಿಂತಿದೆ. ನಮ್ಮ ಲಿಸ್ಟ್ನಲ್ಲಿ 9ನೇ ಪ್ಲೇಸ್ನಲ್ಲಿ ಇರುವಂತಹ ಕಾಲೇಜ್ ಹೆಸರು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಈ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಡೀಮ್ಡ್ ಕಾಲೇಜ್ ಆಗಿದೆ. ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ 23,50,000 ಆಗಿರುತ್ತದೆ ಪ್ರತಿ ವರ್ಷಕ್ಕೆ. ಯಾಕಂದರೆ ಇದು ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ ನೀವು ಆಲ್ ಇಂಡಿಯಾದ ಮೂಲಕವೇ ತೆಗೆದುಕೊಳ್ಬೇಕಾಗ್ತದೆ. 100% ಸೀಟ್ಗಳು ಆಲ್ ಇಂಡಿಯಾ ಥ್ರೂನೇ ತೆಗೆದುಕೊಳ್ಬೇಕು. ಈ ಒಂದು ಕಾಲೇಜಿನಲ್ಲಿ ಕಟ್ ಆಫ್ ಕೂಡ ಗಮನಿಸಬಹುದು. 5,35,000ವರೆಗೆ 2023ರಲ್ಲಿ ನಿಂತರೆ ಲಾಸ್ಟ್ ಇಯರ್ 3,74,000ಕ್ಕೆ ನಿಂತಿದೆ. ಮತ್ತೆ ಗಮನಿಸಬಹುದು, ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಎಷ್ಟು ಬೆಡ್ಗಳು ಸಿಗ್ತಾವೆ ಅಂದರೆ 1,113 ಬೆಡ್ಗಳು ಮತ್ತು ಎಮರ್ಜೆನ್ಸಿ ಬೆಡ್ಗಳ ಸಂಖ್ಯೆ 20 ಆಗಿರ್ತದೆ. ಮುಂದಿನ ಕಾಲೇಜು ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರು. ನಾನು ಇದನ್ನೇಕೆ 8ನೇ ಪ್ಲೇಸ್ನಲ್ಲಿ ಇಟ್ಟಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂದರೆ ಭಾಳಷ್ಟು ಹೈ ಲೆವೆಲಲ್ಲಿ ನೋಡ್ತಾರೆ. ಯಾಕಂದರೆ ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಈ ಒಂದು ಕಾಲೇಜನ್ನು ಭಾಳಷ್ಟು ಜನರು ತಮ್ಮ ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಟಿರ್ತಾರೆ. ಆದರೆ ನಾನು ಓವರ್ ಆಲ್ ಆಗಿ ಅಂದರೆ ಈ ಒಂದು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ಈ ಒಂದು ಕಾಲೇಜನ್ನು ನಾನು 8ನೇ ಪ್ಲೇಸ್ನಲ್ಲಿ ಇಟ್ಟಿದ್ದೇನೆ. ಇದಕ್ಕಿಂತ ಚೆನ್ನಾಗಿರುವಂತಹ ಪ್ರೈವೇಟ್ ಕಾಲೇಜ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಆದರೆ ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು NIRF ಎನ್ನುವಂತಹ ರ್ಯಾಂಕಿಂಗ್ ಬೇಸಿಸ್ ಮೇಲೆ, ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಬೇಸಿಸ್ ಮೇಲೆ ಈ ಒಂದು ಕಾಲೇಜನ್ನು ನಾನು 8ನೇ ಪ್ಲೇಸ್ನಲ್ಲಿ ಇಟ್ಟಿದ್ದೇನೆ. ಯಾಕಂದರೆ ಇದು ಗೌರ್ಮೆಂಟ್ ಕಾಲೇಜ್ ಆಗಿದೆ. 75,000 ಈ ಒಂದು ಫೀಸ್ ಸ್ಟ್ರಕ್ಚರ್ ಇರ್ತದೆ. ಇಲ್ಲಿ ಬೆಡ್ಸ್ಗಳ ಸಂಖ್ಯೆ 1,760 ಇದೆ ಮತ್ತು ಎಮರ್ಜೆನ್ಸಿ ಬೆಡ್ಗಳ ಸಂಖ್ಯೆ 200 ಇದೆ. ಇದಕ್ಕೆ ಅಫ್ಲಿಕ್ಟೆಡ್ ಆಗಿರುವಂತಹ ಹಾಸ್ಪಿಟಲ್ಗಳು ಭಾಳಷ್ಟು ಇದ್ದಾವೆ. ಈ ಒಂದು ಕಾಲೇಜ್ನ ಬಗ್ಗೆ ಪೂರ್ತಿಯಾದಂಥ ವಿಡಿಯೋನ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಅದನ್ನು ನೀವು ನೋಡ್ಕೊಂಡಿಲ್ಲ ಅಂದರೆ ಕೂಡಲೇ ಹೋಗಿ ಆ ವಿಡಿಯೋನ ನೋಡಿ. ಮತ್ತು ಈ ಒಂದು ಕಾಲೇಜ್ನಲ್ಲಿ ಕಟ್ ಆಫ್ ಎಷ್ಟಿದೆ ಅಂದರೆ 3,508. ಅಂದರೆ ಕಟ್ ಆಫ್ನ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಕಾಲೇಜನ್ನು ನಾವು ಫಸ್ಟ್ ಪ್ರಿಯಾರಿಟಿಲಿ ಹಾಕ್ತೇವೆ. ಆದರೆ ಈ ಒಂದು ಕಾಲೇಜ್ಗಿಂತ ಇನ್ನೂ ಚೆನ್ನಾಗಿರುವಂಥ ಕಾಲೇಜ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಆದರೆ ಅವು ಡೀಮ್ಡ್ ಕಾಲೇಜ್ಗಳು, ಪ್ರೈವೇಟ್ ಕಾಲೇಜ್ಗಳಾಗಿರೋದ್ರಿಂದ ಅವುಗಳನ್ನು ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ನಮ್ಮ NIRFನ ಗ್ರೇಡಿಂಗ್ ಮೇಲೆ ನೆಕ್ಸ್ಟ್ ಕಾಲೇಜ್ ಯಾವುದಂದರೆ KS ಹೆಗಡೆ ಕಾಲೇಜು. ಇದು 7ನೇ ಪ್ಲೇಸಲ್ಲಿ ಬರ್ತದೆ. ಈ 7ನೇ ಪ್ಲೇಸಲ್ಲಿ ಬರುವಂತಹ ಈ ಕಾಲೇಜ್ ಪ್ರೈವೇಟ್ ಕಾಲೇಜ್ ಆಗಿದ್ದು ಇದರ ಫೀಸ್ ಸ್ಟ್ರಕ್ಚರ್ 17,70,000 ಆಗಿರುತ್ತದೆ. ಡೀಮ್ಡಲ್ಲಿ ಬರೋದ್ರಿಂದ ಈ ಒಂದು ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಕೂಡ ಬಹಳಷ್ಟು ಇರ್ತದೆ. ಆದರೆ ಇದರಲ್ಲಿರುವಂತಹ ಕೆಲವೊಂದು ಸೀಟ್ಗಳು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಬರೋದ್ರಿಂದ ಇಲ್ಲಿ ಕಟ್ ಆಫನ್ನು ಕೂಡ ನೀವು ಗಮನಿಸಬಹುದು. 29,838ಕ್ಕೆ ಲಾಸ್ಟ್ ಇಯರ್ ನಿಂತರೆ 45,775ಕ್ಕೆ 2023ರಲ್ಲಿ ನಿಂತಿದೆ. ಇಲ್ಲಿ ನಿಮಗೆ ಬೆಡ್ಗಳ ಸಂಖ್ಯೆ 1,200 ಸಿಗುತ್ತದೆ ಮತ್ತು ಟೋಟಲ್ ಎಮರ್ಜೆನ್ಸಿ ಬೆಡ್ಸ್ಗಳು 30 ಇದ್ದಾವೆ. ಈ ಒಂದು ಕಾಲೇಜನ್ನು ನೀವು ಪ್ರಿಫರ್ ಮಾಡ್ಬೋದು. ಇದು ನಮ್ಮ ಲಿಸ್ಟ್ನಲ್ಲಿ ಬರುವಂತಹ 7ನೇ ಕಾಲೇಜ್ ಆಗಿದೆ. ನನ್ನ ಈ ರ್ಯಾಂಕಿಂಗ್ ಕೇವಲ NIRFನ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಆಗಿರುತ್ತದೆ. ಮತ್ತು ಮುಂದುವರೆದು ಜವಾಹರ್ಲಾಲ್ ನೆಹರು ಕಾಲೇಜ್. ಇದು ಪ್ರೈವೇಟ್ ಕಾಲೇಜ್ ಆಗಿದೆ. ಇಲ್ಲಿ 2 ರೀತಿಯ ಸೀಟ್ಗಳು ನಿಮಗೆ ಕಾಣಿಸ್ತವೆ. ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಗೌರ್ಮೆಂಟ್ ಸೀಟ್ಗೆ 1,50,000 ಫೀಸನ್ನು ಪೇ ಮಾಡ್ತೀರಾ. ಆದರೆ ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ ಆಲ್ ಇಂಡಿಯಾ ಟೂರ್ ತೊಗೊಳ್ಬೇಕಂದ್ರೆ ನಿಮಗೆ 17 ಲಕ್ಷದಿಂದ 18 ಲಕ್ಷದವರೆಗೆ ಫೀಸನ್ನು ಪೇ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಬೆಡ್ಗಳ ಸಂಖ್ಯೆ 1,400ವರೆಗೆ ಇರ್ತದೆ ಮತ್ತು ಟೋಟಲ್ ಎಮರ್ಜೆನ್ಸಿ ಬೆಡ್ಗಳ ಸಂಖ್ಯೆ 30 ಆಗಿರ್ತದೆ. ಇದರ ಅಸೋಸಿಯೇಟೆಡ್ ಹಾಸ್ಪಿಟಲ್ ಯಾವುದಂದರೆ ಅಫ್ಲಿಕ್ಟೆಡ್ ಹಾಸ್ಪಿಟಲ್ KLE ಹಾಸ್ಪಿಟಲ್ ಇದೆಯಲ್ಲ, ಅದು ಕೂಡ ಇದಕ್ಕೆ ಒಂದು ಅಫ್ಲಿಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ ಆಗಿದೆ. ಮತ್ತು 2023ರಲ್ಲಿ ಸ್ಟೇಟ್ ಕೌನ್ಸಿಲಿಂಗಲ್ಲಿ 32,000ಕ್ಕೆ ಕಟ್ ಆಫ್ ನಿಂತರೆ 2024ರಲ್ಲಿ 30,000ಕ್ಕೆ ಕಟ್ ಆಫ್ ನಿಂತಿದೆ.
ಮುಂದುವರೆದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿರೋದು. ಈ ಕಾಲೇಜ್ಗೂ ಬಹಳಷ್ಟು ಡಿಮ್ಯಾಂಡ್ ಇದೆ. ಯಾಕೆ ಗೊತ್ತಾ? ಈ ಕಾಲೇಜ್ ಇದೆಯಲ್ಲ, ಇದರಲ್ಲಿ ನೀವು ಗಮನಿಸಬಹುದು, ಇದರಲ್ಲಿ ನೀವು ಈ ಒಂದು ಕಾಲೇಜ್ನ NIRF ರ್ಯಾಂಕಿಂಗ್ 46 ಆಗಿರ್ತದೆ. ಅಂದರೆ ಡಿಮ್ಯಾಂಡ್ ಎಷ್ಟಿದೆ ನೋಡಿ ಈ ಕಾಲೇಜ್ದು. ಈ ಕಾಲೇಜ್ನಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಕೂಡ 3 ಲಕ್ಷದ ರ್ಯಾಂಕ್ ಒಳಗಡೆ ಇರಬೇಕಾಗ್ತದೆ ಸಿಗಬೇಕಂದ್ರೆ, ಅಷ್ಟೊಂದು ಡಿಮ್ಯಾಂಡ್ ಇರುವಂತಹ ಕಾಲೇಜ್ ಇದು. ಇದರಲ್ಲಿ ನಂಬರ್ ಆಫ್ ಬೆಡ್ಸ್ ಎಷ್ಟಿದೆ ಅಂದರೆ 1,340 ಮತ್ತು ಟೋಟಲ್ ಎಮರ್ಜೆನ್ಸಿ ಬೆಡ್ಗಳ ಸಂಖ್ಯೆ 40 ಆಗಿರ್ತದೆ. ಇದರಲ್ಲಿ ಫೀ ಸ್ಟ್ರಕ್ಚರ್ಗಳು ಕೂಡ ಬಹಳಷ್ಟು ವೆರೈಟಿ ಬರ್ತದೆ. ನಿಮಗೆ ಗೌರ್ಮೆಂಟಲ್ಲಿ ಹೋಗಬೇಕಂದ್ರೆ 1,50,000ಕ್ಕೆ ಪೇ ಮಾಡಬೇಕು. ಮತ್ತು ನಿಮಗೆ ಏನಾದರೂ ಪ್ರೈವೇಟ್ಗೆ ಹೋಗಬೇಕಂದ್ರೆ 12 ಲಕ್ಷ ಇರಲ್ಲ ಈ ಕಾಲೇಜ್ನಲ್ಲಿ, 25 ಲಕ್ಷ ಇರ್ತದೆ. ಮತ್ತು ಮ್ಯಾನೇಜ್ಮೆಂಟಲ್ಲಿ ನಿಮಗೆ 45 ಲಕ್ಷ ಇರ್ತದೆ ಪ್ರತಿ ವರ್ಷಕ್ಕೆ. ಮತ್ತು ಇದಕ್ಕೆ ಅಫ್ಲಿಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ನ ಹೆಸರು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್. ಈ ಒಂದು ಹಾಸ್ಪಿಟಲ್ ಅಫ್ಲಿಕ್ಟೆಡ್ ಆಗಿರ್ತದೆ. ಇಲ್ಲಿ ಕಟ್ ಆಫ್ ಕೂಡ ನೀವು ಗಮನಿಸಬಹುದು. ಪ್ರೈವೇಟ್ನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಗೌರ್ಮೆಂಟಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡ್ಕೊಳ್ಬೋದು. ಟಾಪ್ 4 ಅಲ್ಲಿ ಬರುವಂತಹ ಕಾಲೇಜು JSS ಮೆಡಿಕಲ್ ಕಾಲೇಜ್ ಮೈಸೂರು. ಈ ಕಾಲೇಜ್ ಕೂಡ NIRF ರ್ಯಾಂಕಿಂಗ್ ನೋಡಬಹುದು, 39ಕ್ಕೆ ಈ ಒಂದು ರ್ಯಾಂಕಿಂಗ್ ನಿಂತಿದೆ. ಮತ್ತು ಟ್ಯೂಷನ್ ಫೀಸ್ ಕೂಡ ಡಿಪೆಂಡ್ ಆಗ್ತದೆ, ನೀವು ಯಾವ ಸೀಟನ್ನು ತೆಗೆದುಕೊಳ್ತೀರಾ. ಗೌರ್ಮೆಂಟ್ ಸೀಟ್ ತೆಗೆದುಕೊಂಡ್ರೆ ನಿಮಗೆ ಬೇರೆ ಫೀಸ್ ಸ್ಟ್ರಕ್ಚರ್ ಇರ್ತದೆ 1.5, ಮತ್ತು ಪ್ರೈವೇಟ್ ಸೀಟ್ ತೆಗೆದುಕೊಂಡ್ರೆ ನಿಮಗೆ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಮತ್ತು ಅದರ ಮೇಲೆ ಡಿಪೆಂಡ್ ಆಗ್ತದೆ, ನೀವು ಯಾವ ಸೀಟನ್ನು ತೆಗೆದುಕೊಳ್ತೀರಾ ಅದರ ಮೇಲೆ ಫೀಸನ್ನು ಕೂಡ ನೀವು ಪೇ ಮಾಡಬೇಕಾಗ್ತದೆ. ಇದರಲ್ಲಿ ನಂಬರ್ ಆಫ್ ಬೆಡ್ಸ್ಗಳ ಸಂಖ್ಯೆ 1,201 ಆಗಿರುತ್ತದೆ. ಮತ್ತು ಟೋಟಲ್ ಎಮರ್ಜೆನ್ಸಿ ಬೆಡ್ಗಳ ಸಂಖ್ಯೆ 50. ಮತ್ತು ಈ ಒಂದು ಕಾಲೇಜ್ಗೆ ಅಫ್ಲಿಕ್ಟೆಡ್ ಆಗಿರುವಂತಹ ಹಾಸ್ಪಿಟಲ್ ಹೆಸರು JSS ಹಾಸ್ಪಿಟಲ್. ಈ ಹಾಸ್ಪಿಟಲ್ನಲ್ಲಿ ಬಹಳಷ್ಟು ಪೇಷಂಟ್ ಫ್ಲೋ ಕೂಡ ನೀವು ಕಾಣಿಸ್ತದೆ. ಆದ್ದರಿಂದ ಈ ಒಂದು NIRF ರ್ಯಾಂಕಿಂಗ್ ಕೂಡ ಚೆನ್ನಾಗಿದೆ. ಮತ್ತು 2024ರಲ್ಲಿ 15,000ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು 2023ರಲ್ಲೂ ಕೂಡ ನೀವು ಗಮನಿಸಬಹುದು 15,000ಕ್ಕೆ ಕಟ್ ಆಫ್ ನಿಂತಿದೆ. ಗಮನಿಸಿ, ಈ ಒಂದು ರ್ಯಾಂಕಿಗೆ ನಿಮಗೆ ಗೌರ್ಮೆಂಟ್ ಸೀಟೇ ಸಿಗುತ್ತದೆ ಗೌರ್ಮೆಂಟ್ ಕಾಲೇಜ್ನಲ್ಲಿ. ಆದರೆ ಜನರು ನೋಡಿ ಈ ಒಂದು ಕಾಲೇಜ್ನ NIRF ರ್ಯಾಂಕಿಂಗನ್ನು ಕನ್ಸಿಡರ್ ಮಾಡಿ ಈ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಾನು BMC ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಿಮಗೆ NIRF ರ್ಯಾಂಕಿಂಗನ್ನು ತೋರಿಸಿ ಮಾತ್ರ ನಾನು ಈ ಒಂದು ರ್ಯಾಂಕನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ. ಬಟ್ BMC ಕಾಲೇಜನ್ನು ಅಷ್ಟೊಂದು ಹೈಪ್ ಹಾಕಿದೆ ಅಂದರೆ ಆ ಒಂದು ಕಾಲೇಜ್ನಲ್ಲಿ ನಿಮಗೆ ಪೇಷಂಟ್ ಫ್ಲೋ ಕೂಡ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಭಾಳಷ್ಟು ಅಫ್ಲಿಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ಗಳ ಸಂಖ್ಯೆಗಳು ಕೂಡ ಇದೆ. ಆದರೆ ಅದು ಗೌರ್ಮೆಂಟ್ ಆಗಿರೋದ್ರಿಂದ ಆ ಒಂದು ಕಾಲೇಜ್ನ NIRF ರ್ಯಾಂಕಿಂಗ್ ಕಡಿಮೆ ಇದೆ. ಯಾಕಂದರೆ ಅದರ ಒಂದು ರ್ಯಾಂಕಿಂಗನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅವರು ಯಾವುದೇ ಒಂದು ಡಿಮ್ಯಾಂಡನ್ನು ಮಾಡಿರೋದಿಲ್ಲ. ಆದರೆ ಪ್ರೈವೇಟ್ ಹಾಸ್ಪಿಟಲ್ಗಳು ಮತ್ತು ಪ್ರೈವೇಟ್ ಕಾಲೇಜ್ಗಳು ಇದನ್ನು ರ್ಯಾಂಕಿಂಗನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾ ಇರ್ತದೆ. ಆ ಒಂದು ಫೋರ್ಸ್ಫುಲ್ಲಾಗಿ ಅಥವಾ ಯಾವುದೋ ಒಂದು ರೀತಿಯಿಂದ ಈ ಒಂದು ಕಾಲೇಜ್ಗಳ ಒಂದು NIRF ರ್ಯಾಂಕಿಂಗ್ ಕೂಡ ಚೆನ್ನಾಗಿರ್ತದೆ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ಅನ್ಕೊಳ್ತೀನಿ ಟಾಪ್ 3ಯಲ್ಲಿ ಯಾವ್ಯಾವ ಕಾಲೇಜ್ಗಳು ಇರ್ತಾವಂತ. ಅಂದರೆ ಮುಖ್ಯವಾಗಿ KMC 2 ಇನ್ಸ್ಟಿಟ್ಯೂಟ್ಗಳು ಟಾಪ್ 3ಯಲ್ಲಿ ಬರ್ತವೆ. ಒಂದು KMC ಮಂಗಳೂರು, ಇನ್ನೊಂದು KMC ಮಣಿಪಾಲ್. KMC ಮಣಿಪಾಲಿಗೆ ಯಾವ ಫಸ್ಟ್ ಪ್ಲೇಸ್ ಬರ್ತದೋ ಸೆಕೆಂಡ್ ಪ್ಲೇಸ್ ಬರ್ತದೋ ಅನ್ನೋದನ್ನು ಪೂರ್ತಿ ಲಾಸ್ಟ್ಗೆ ನೋಡಿ. ಇಲ್ಲಿ KMC ಮಂಗಳೂರನ್ನು ನಾನು 3rd ಪ್ಲೇಸಲ್ಲಿ ಇಟ್ಟಿದ್ದೇನೆ. ಇದರ NIRF ರ್ಯಾಂಕಿಂಗ್ ಕೂಡ 33 ಆಗಿರ್ತದೆ. ಇದರ ಟ್ಯೂಷನ್ ಫೀಸ್ ನಿಮಗೂ ಡಿಪೆಂಡ್ ಆಗ್ತದೆ. ಈ ಒಂದು ಟ್ಯೂಷನ್ ಫೀಸ್ ನಿಮಗೆ ಗೌರ್ಮೆಂಟಲ್ಲಿ ತೆಗೆದುಕೊಂಡ್ರೆ ಬೇರೆ ರೀತಿಯಾಗಿರ್ತದೆ, ಮತ್ತು ಪ್ರೈವೇಟಲ್ಲಿ ತೆಗೆದುಕೊಂಡ್ರೆ ಬೇರೆ ರೀತಿಯಾಗಿರ್ತದೆ. ಇದು ಫೀ ಸ್ಟ್ರಕ್ಚರ್ ಸ್ವಲ್ಪ ತಪ್ಪಾಗಿದೆ. ಇದನ್ನು ನೀವು 12 ಲಕ್ಷ ಒಂದು ಫೀ ಸ್ಟ್ರಕ್ಚರನ್ನು ಗಮನಿಸಬಹುದು ಈ ಕಾಲೇಜ್ನಲ್ಲಿ. ಮತ್ತು ನಂಬರ್ ಆಫ್ ಬೆಡ್ಸ್ಗಳು ಕೂಡ 1,260 ಆಗಿರ್ತದೆ. ಟೋಟಲ್ ಎಮರ್ಜೆನ್ಸಿ ಬೆಡ್ಸ್ಗಳ ಸಂಖ್ಯೆ 46 ಆಗಿರ್ತದೆ. ಇದಕ್ಕೆ ಅಪ್ಲಿಕ್ಟೆಡ್ ಆಗಿರುವಂತಹ ಹಾಸ್ಪಿಟಲ್ಗಳು ಲೇಡಿ ಆ್ಯಂಡ್ ಗಾರ್ಸನ್ ಹಾಸ್ಪಿಟಲ್, ಮತ್ತು KMC ಹಾಸ್ಪಿಟಲ್, ಮತ್ತು ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು ಕೂಡ ಈ ಒಂದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ಗೆ ಅಫ್ಲಿಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ಗಳಾಗಿದ್ದಾವೆ. ಇದರ ಕಟ್ ಆಫ್ ಕೂಡ ನೀವು ಗಮನಿಸಿ 9,421ಕ್ಕೆ ಕಟ್ ಆಫ್ ನಿಂತಿದೆ. ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗ್ತದೆ. ಮುಂದಿನ ಕಾಲೇಜು NIRF ರ್ಯಾಂಕಿಂಗಲ್ಲಿ 28ನೇ ಪ್ಲೇಸನ್ನು ತೆಗೆದುಕೊಂಡಿರುವಂತಹ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್. ಮೋಸ್ಟ್ ಅಂಡರ್ರೇಟೆಡ್ ಕಾಲೇಜ್ ಇದು. ಯಾಕಂದರೆ ಇಲ್ಲಿ ಬರೀ ಕ್ರಿಶ್ಚಿಯನ್ ಮೈನಾರಿಟಿಗಳ ಸೀಟ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ ಬೇರೆ ಹುಡುಗರಿಗೆ ಒಂದು ಸೀಟ್ ಸಿಗದೇ ಇರೋ ಕಾರಣದಿಂದ ಅಂಡರ್ರೇಟೆಡ್ ಮೆಡಿಕಲ್ ಕಾಲೇಜ್ ಆಗಿದೆ. ಈ ಒಂದು ಕಾಲೇಜ್ನಲ್ಲಿ ಟ್ಯೂಷನ್ ಫೀಸ್ 6,75,000 ಆಗಿರ್ತದೆ. ಎಲ್ಲರಿಗೂ ಕೂಡ ಇಷ್ಟೇ ಆಗಿರ್ತದೆ. ಇದರಲ್ಲಿ ಕೇವಲ ನಿಮಗೆ GMP ಸೀಟ್ಗಳು ಮಾತ್ರ ಕಾಣಿಸ್ತವೆ. ಮತ್ತು ಓಪನ್ ಕ್ಯಾಟಗರಿಯಲ್ಲಿ ಕೂಡ ಇಷ್ಟೇ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಮತ್ತು ಎಮರ್ಜೆನ್ಸಿ ಬೆಡ್ಗಳ ಸಂಖ್ಯೆ 38 ಆಗಿರ್ತದೆ. ಮತ್ತು ನಂಬರ್ ಆಫ್ ಬೆಡ್ಸ್ಗಳ ಸಂಖ್ಯೆ 630 ಆಗಿರ್ತದೆ. ಇದಕ್ಕೆ ಅಫೆಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಆಗಿರುತ್ತದೆ. ಇದರ ಕಟ್ ಆಫ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಕರ್ನಾಟಕದ ಟಾಪ್ 1 ಮೆಡಿಕಲ್ ಕಾಲೇಜ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, KMC ಮಣಿಪಾಲ್ ಮೆಡಿಕಲ್ ಕಾಲೇಜ್. ಇದು ಬಹಳಷ್ಟು ಡಿಮ್ಯಾಂಡ್ ಇರುವಂತಹ ಮೆಡಿಕಲ್ ಕಾಲೇಜ್. ಆದರೆ ಇಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ಗಳು ಕಾಣಿಸೋದಿಲ್ಲ, ಕೇವಲ ಡೀಮ್ಡ್ ಸೀಟ್ಗಳು ಕಾಣಿಸೋದ್ರಿಂದ ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಸ್ವಲ್ಪ ಲೋ ಲೆವೆಲಲ್ಲಿ ನಿಲ್ತದೆ. ಆದರೆ ಈ ಒಂದು ಕಾಲೇಜ್ ಓವರಾಲ್ ಆಗಿ NIRF ರ್ಯಾಂಕಿಂಗ್ ಮೇಲೆ ಗಮನಿಸಿದರೆ ಇದಕ್ಕೆ ಮೊದಲನೇ ಸ್ಥಾನ ಬರ್ತದೆ ನಮ್ಮ ಕರ್ನಾಟಕದಲ್ಲಿ. ಆದ್ದರಿಂದ ಈ ಒಂದು ಕಾಲೇಜನ್ನು ನಾನು ಟಾಪ್ 1 ಅಲ್ಲಿ ಇಟ್ಟಿದ್ದೇನೆ.
ಇದು ಕೇವಲ NIRF ನ ರ್ಯಾಂಕಿಂಗ್ ಮೇಲೆ ಮಾತ್ರ ಅನುಗುಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಡಿರುತ್ತೇನೆ. ಆದ್ರಿಂದ ನೀವೇನಾದರೂ ಕೇವಲ ನಿಮಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಯಾವುದು ನೀವು ಪ್ರಿಯಾರಿಟಿಯಲ್ಲಿ ಫಸ್ಟ್ ಅನ್ನ ಕನ್ಸಿಡರ್ ಮಾಡಬೇಕಂತ ನೀವೇನಾದರೂ ಫಸ್ಟ್ ಟಾಪ್ 10 ಅನ್ನ ಮಾಡಬೇಕಂತ ಏನಾದರೂ ಅನ್ಕೊಂಡಿದ್ರೆ ಅಂಥದನ್ನ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲಿದ್ದೇನೆ. ಟಾಪ್ 10 ಗೌರ್ಮೆಂಟ್ ಕಾಲೇಜ್ಗಳು ಯಾವುದು, ಟಾಪ್ 10 ಪ್ರೈವೇಟ್ ಕಾಲೇಜ್ಗಳು ಕರ್ನಾಟಕದಲ್ಲಿ ಯಾವುದು ಆಪ್ಷನ್ ಎಂಟ್ರಿಯಲ್ಲಿ, ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲಿದ್ದೇನೆ. ಆದ್ರಿಂದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.